ಪ್ರತಿಯೊಂದು ಖಾಸಗಿ ನರ್ಸರಿಗಳು ರೈತರಿಗೆ ಗುಣಮಟ್ಟದ ಸಸಿಗಳನ್ನು ನೀಡುವ ಜೊತೆಗೆ ಬಿಲ್ ನೀಡುವಂತೆ ತಹಸೀಲ್ದಾರ್ ರೇಯನ್ ಪಾಷಾ ಒತ್ತಾಯ ಮಾಡಿದ್ದಾರೆ. ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ಖಾಸಗಿ ನರ್ಸರಿ ಮಾಲೀಕರಿಗೆ ಹಾಗೂ ರೈತ ಮುಖಂಡರಿಗೆ ಆಯೋಜಿತ ಸಭೆಯಲ್ಲಿ ಮಾತನಾಡಿದ ಇವರು, ಈಗಾಗಲೇ ರೈತರು ಮಳೆಯಿಲ್ಲದೆ ಬೆಳೆಯಿಲ್ಲದೆ ಸಂಕಷ್ಟದಲ್ಲಿದ್ದು ರೈತರಿಗೆ ಕಳಪೆ ಸಸಿ ನೀಡಿದ ಗುಣಮಟ್ಟದ ಸಸಿಗಳನ್ನು ರೈತರಿಗೆ ನೀಡಬೇಕು. ನೀಡಿದ ಲೆಕ್ಕ ಲಾಟ್ ನಂಬರ್ ಸಹ ಕೊಡಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ. ತೋಟಗಾರಿಕಾ ಹಿರಿಯ ಸಹಾಯಕ ನಿರ್ದೇಶಕ ಡಾಕ್ಟರ್ ವಿರೂಪಾಕ್ಷಪ್ಪನವರು ಮಾತನಾಡಿ, ತಾಲೂಕಿನಲ್ಲಿ 25,500 ಹೆಕ್ಟೇರ್ನಲ್ಲಿ ಟೊಮೆಟೊ ಸಸಿ ನಾಟಿ ಮಾಡುವ ಗುರಿ ಹೊಂದಿದ್ದು ರೈತರು ಬೀಜ ಬಿತ್ತನೆ ಮಾಡದೆ ಖಾಸಗಿ ನರ್ಸರಿ ಮೊರೆ ಹೋಗುತ್ತಿದ್ದು ಇದರಿಂದ ಖಾಸಗಿ ನರ್ಸರಿಯವರ ಪಾತ್ರ ತುಂಬಾನೇ ಮುಖ್ಯ. ಇನ್ನು ಗುಣಮಟ್ಟದ ಸಸಿಗಳನ್ನು ನೀಡಬೇಕು, ಜೊತೆಗೆ ಬಿಲ್ ಕೂಡ ಕೊಡಬೇಕು. ತೋಟಗಾರಿಕಾ ಇಲಾಖೆಯ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಎಂದು ತಿಳಿಸಿದ್ದಾರೆ. ರೈತ ಮುಖಂಡ ಕೆಪಿ ಭೂತಯ್ಯ ಮಾತನಾಡಿ, ಬಜರಂಗಿ ಖಾಸಗಿ ನರ್ಸರಿಯಲ್ಲಿ ರೈತರು ಖರೀದಿಸಿದ ಬೆಳೆ ನಷ್ಟವಾಗಿದ್ದು ಪರಿಹಾರ ಕೇಳಿದಾಗ 1 ಲಕ್ಷ ರೂಪಾಯಿ ಕೊಡುತ್ತೇವೆ ಎಂದು ಹೇಳಿ ವಂಚನೆ ಮಾಡಿದ್ದು ಈಗ ಅವರ ಬದಲಾಗಿ ಬೇರೆಯವರು ಬಂದಿದ್ದಾರೆ. ಖಾಸಗಿ ನರ್ಸರಿಯವರು ಎಲ್ಲ ಒಂದೇಯಾಗಿದ್ದು ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ. ಇಂತಹ ನರ್ಸರಿಗಳ ವಿರುದ್ಧ ಕ್ರಮ ಜರುಗಿಸಿ ಎಂದು ಹೇಳಿದ್ದಾರೆ. ಇನ್ನು ಈ ಸಭೆಯಲ್ಲಿ ಹಿರೇಹಳ್ಳಿ ರೈತ ಮುಖಂಡ ನಿಜಲಿಂಗಪ್ಪ, ತಹಸೀಲ್ದಾರ್ ರೇಯನ್ ಪಾಷಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸೆಕೆಂಡ್ ಬಿಲ್ ಕೊಡಬೇಕು ಅಂತ ಹೇಳಿದ್ರು. ಆಮೇಲೆ ಬ್ಯಾಚ್ ನಂಬರ್ ತಿಳಿಸ್ಬೇಕು ಅಂತ ಹೇಳಿದ್ವಿ ನಾವು. ಹೌದಾ? ಆಮೇಲೆ ಇದರಿಂದ ಸ್ಟಾಕ್ ಅವ್ರು ಎಷ್ಟು ಇಟ್ಕೊಂಡಿದ್ರು 3 ತಿಂಗಳು ಒಂದ್ಸತಿ ಅಗ್ರಿಕಲ್ಚರ್ ಆಫೀಸಿಗೆ ವರದಿ ಕೊಡಬೇಕು ಅಂತ ಲಾಸ್ಟ್ ಟೈಮ್ ಎಲ್ಲರೂ ಕುತ್ಕೊಂಡಾಗ ಮಾತಾಡಿದ್ರೆ ನೀವು ಒಪ್ಕೊಂಡಿದ್ರಿ. ಎಲ್ಲರೂ ಇದ್ರಾಗ ಒಂದಾದ್ರೂ ಫಾಲೋ ಮಾಡಿದ್ದೀರಾ? ಅಲ್ಲಿ ಅದನ್ನ ಹೇಳಿ ಆಮೇಲೆ ಎಲ್ಲ ಬಿಲ್ ಅಂತೂ ನಮ್ಮ ಹತ್ರ ಆಯ್ತು ಸರ್. తెలుగులో మాట్లాడతాం సార్, కన్నడ టోటల్ మేము ఏమేమైతే తీసుకున్నామో, ఎక్కడైతే తీసుకున్నామో లేబుల్ నెంబరు, బ్యాచ్ నెంబరు మొత్తం ఉన్నాయి బిల్లులు మొత్తం మా దగ్గర. తర్వాత మా దగ్గర ఎవరైతే సెసి తీసుకెళ్తారో వాళ్ళ లిస్టు మా దగ్గర ఉంది. ఒక బుక్ మెయింటైన్ చేస్తాం. ಸರ್ ನಮ್ದೇ ಹೇಳ್ತಾ ಇದೆ, ಆ ರೈತರಿಗೆ ಬಿಲ್ ಕೊಡಕ್ಕೆ ಏನು ಸಮಸ್ಯೆ? ನಿಮಗೆ ಬಿಲ್ ಇಚ್ಚಕ್ಕೆ ಏನು ಸಮಸ್ಯೆ ಇಲ್ಲ? ನಿಮಗೆ ಒಂದು ಮಾತು ರೈತರು ಬರ್ತಾರೆ, ಮತ್ತೆ ದುಡ್ಡು ಕೊಡ್ತಾರೆಲ್ಲ ದುಡ್ಡು ಕೊಡ್ತಾರೆಲ್ಲ ನಿಮಗೆ. ನಿಮ್ಮ ಇದರಿಂದ ನರ್ಸರಿಯಿಂದ ತಗೊಂಡೋಗಿ ಅವ್ರದ್ದು ದಾಖಲೆ ನೀವು ಬೀಜ ಕ್ವಾಲಿಟಿನೇ ಕೊಟ್ಟಿದ್ದೀರ ಅಂತ ನೀವು ಹೇಳ್ತೀರ. ನಾಳೆ ಏನಾದ್ರು ಹೆಚ್ಚು ಮಾಡ್ತಾರೆ ನಿಮ್ಮ ತಗೊಂಡಿದ್ವಿ ಅಂತೇಳಿ ಅವ್ರದ್ದು ಏನಿದೆ ದಾಖಲೆ. ಬೀಜ ಅಥವಾ ಸಸಿಗಳನ್ನು ಪೂರೈಕೆ ಮಾಡ್ತಕ್ಕಂಥ ಜವಾಬ್ದಾರಿ ಖಾಸಗಿ ನರ್ಸರಿಯವರಾಗಿರೋದ್ರಿಂದ ಇವತ್ತು ಖಾಸಗಿ ನರ್ಸರಿದಾರರನ್ನು ಇವತ್ತು ಮಾನ್ಯ ತಹಶೀಲ್ದಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಬೇಕು. ನರ್ಸರಿದಾರರಿಗೆ ಒಂದು ಪ್ರಮುಖವಾದ ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಸಭೆಗೆ ದಂಡಾಧಿಕಾರಿಗಳಾದಂತಹ ತಹಶೀಲ್ದಾರ್ ಸಾಹೇಬರಾದಂಥ ಸನ್ಮಾನ್ಯ ರೆಹಮಾನ್ ಪಾಷಾ ಸರ್ ಅವರನ್ನ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನು ನಡೆಸ್ಕೊಡ್ಬೇಕು. ಬಿಲ್ಗಳು ಅವ್ರ ಪಾಲಿಸಿ ಬಿಲ್ಗಳು ಕೊಟ್ಟಲ್ಲ, ಒಂದರಲ್ಲಿ ಈಗ 5-6 ಸಬ್ಜೆಕ್ಟ್ ಸಾಹೇಬ್ ಹೇಳಿದ್ರು. ಸಾಹೇಬ್ ಕೂಡ ಅವರಿಗೆ ಸೀರಿಯಸ್ ಆಗಿ ಹೇಳಿದ್ರು, ಇದನ್ನು ಪಾಲಿಸಬೇಕು. ಯಾಕೆಂದರೆ ಬಿಲ್ ಕೊಟ್ಟರೆ ನಾಳೆ ಬೆಳಗ್ಗೆನೇ ಕಂಪ್ಲೇಂಟ್ ಕೊಡ್ಬೋದು ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಏನಾದರೂ ಮಾಡ್ಬೋದು, ಇದು ಮಾಡ್ಬೋದು. ಮೊನ್ನೆ ಮತ್ತೆ ಯಾವಾಗ ನಾವು ಇದು ಮಾಡಿಬಿಟ್ಟು 1 ಲಕ್ಷ ರೂಪಾಯಿಗೆ ಅವರೇ ಬಜರಂಗಿ ದಳದ ಯಾರು ಇದ್ದಾರೆ